नमस्ते छात्रों, कैसे हैं आप सभी? स्वस्थ और सुरक्षित है ना? हाँ, घर पर भी है, इसलिए सुरक्षित है, बहुत अच्छी बात है। अच्छा छात्रों, आज हम 8वीं कक्षा के तृतीय भाषा हिंदी के चौथा पाठ प्रस्तुत करने जा रहे हैं। यह कविता पाठ है। यह पाठ शिक्षा, इस पाठ का नाम क्या है? शिक्षा। शिक्षा का मतलब है एजुकेशन, शिक्षणा। हमें एजुकेशन यानी शिक्षा कहाँ से मिलती है? हाँ बताइए। पाठशाला में हम सीखते हैं। क्या हम सिर्फ पाठशाला में ही सीखते हैं? सीखने को और कहीं हमें नहीं मिलता? हाँ, और कहाँ कहाँ मिलता है? घर में भी हम कुछ सीख सकते हैं, बाहर भी कुछ सीख सकते हैं। प्रकृति के हर वस्तु से, हर चीज से हमें सीखने को मिलती है। यह सीखने की जो प्रक्रिया है, यह बहुत लंबी है, निरंतर है, इसका कोई अंत नहीं है। ಶಿಕ್ಷಣ ಅನ್ನೋದು ಒಂದು ನಿರಂತರವಾದ ಪ್ರಕ್ರಿಯೆ ಇದ್ದಂತೆ ಮಕ್ಕಳೇ. ಅದು ಯಾವಾಗಲೂ ಕೊನೆಗೊಳ್ಳುವುದೇ ಇಲ್ಲ. ಯಾಕೆಂದರೆ ಸಂಪೂರ್ಣವಾಗಿ ಕಲಿಯೋದಕ್ಕಾಗೋದೇ ಇಲ್ಲ. ನಾವು ಹುಟ್ಟಿನಿಂದ ಸಾಯುವವರೆಗೂ, जन्म से मृत्यु तक हमेशा हमें सीखते ही रहना पड़ता है। हमें हर कहीं सीखने को मिलता है कि नहीं? जरूर मिलता है। अच्छा, आप कोई बता सकते हैं कि हमें पेड़ से क्या सीखने को मिलता है? हाँ, कोई बताएंगे? क्या क्या देता है पेड़ हमें? हाँ, हमें खाने को फल देता है और हवा देता है और छाया भी देता है ना? ಮರ ನಮಗೆ ಶುದ್ಧವಾದ ಗಾಳಿ ಕೊಡುತ್ತೆ, ನೆರಳು ಕೊಡುತ್ತೆ, ಹಣ್ಣುಗಳನ್ನು ಕೂಡ ಕೊಡುತ್ತೆ ಅಲ್ವಾ? ಎಷ್ಟು ಒಳ್ಳೆ ಗುಣ ಇದೆ ಅಲ್ವಾ ಅದಕ್ಕೆ. ಆದರೆ ನಾವೇನು ಮಾಡ್ತೀವಿ? ಅಂಥ ಮರಗಳನ್ನೇ ಕಡಿದು ಬಿಡ್ತೀವಿ. ಕಡಿಯುವಾಗ ನಮಗೆ ಅದರಿಂದ ಏನು ಪ್ರಯೋಜನ ಅಂತ ನಾವು ಕೂಡ ಯೋಚನೆ ಮಾಡೋದಿಲ್ಲ. ಅದನ್ನು ನಮಗೆ ಬೇರೆ ಯಾತಕ್ಕೂ ಬೇಕು ಅಂತ ಕಡಿದು ಬಿಡ್ತೀವಿ. ಬಹಳ ತಪ್ಪು. ಒಂದು ಗಿಡವಾಗಿ ಇದ್ದದ್ದು ಮರವಾಗಿ ಬೆಳಿಬೇಕಂದ್ರೆ 10 ವರ್ಷಗಳು ಬೇಕು ಮಕ್ಕಳೇ ಅಲ್ವಾ? ಆದರೆ ಕಡಿಯೋದು ಕೆಲವೇ ನಿಮಿಷಗಳಲ್ಲಿ ಕಡಿದು ಬಿಡ್ಬೋದು. ಅದರಿಂದ ಕಡಿಯೋದಕ್ಕಿಂತ ಮುಂಚೆ ನಾವು 10 ಬಾರಿ ಯೋಚನೆ ಮಾಡಬೇಕು, ಕಡಿಯೋದ್ರಿಂದ ಏನು ತೊಂದರೆ ಆಗುತ್ತೆ ಅಂತ. ಹಾಗೆಯೇ ಒಂದು ಕೆರೆ ಅಥವಾ ಸರೋವರ, ಅದರಿಂದಲೂ ಕಲಿಯೋದಿದೆ ಅಲ್ವ ನಮಗೆ? ಹಾಂ, ಏನು ಕಲಿಬೋದು? ಏನಿರುತ್ತೆ ಕೆರೆಯಲ್ಲಿ? ನೀರಿರುತ್ತೆ, ಸಾರಿ, ಇನ್ನೇನಿರುತ್ತೆ? ಆ ನೀರಲ್ಲಿ ಇನ್ನೇನಿರುತ್ತೆ? ಹಾಂ, ಹಲವಾರು ಜಲಚರ ಪ್ರಾಣಿಗಳು ಇರ್ತವೆ. ಏನಾಗುತ್ತೆ ನಮ್ಮದ್ರಿಂದ? ಮನುಷ್ಯರಾದಿಯಾಗಿ ಅನೇಕ ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋದಕ್ಕೆ ನೀರು ಸಿಗುತ್ತೆ. ಎಲ್ಲರ ದಾಹವನ್ನು ನೀಗಿಸುತ್ತೆ ಸರೋವರ ಅಲ್ವಾ? ಅಷ್ಟೇ ಅಲ್ಲ, ಕೆರೆಗಳಲ್ಲಿ ಮೀನು, ಏಡಿ, ಆ ಥರ ಅನೇಕ ಜಲಚರ ಪ್ರಾಣಿಗಳಿರ್ತವೆ ಅಲ್ವಾ? ಅವುಗಳಿಗೆಲ್ಲ ಆಶ್ರಯ ಕೊಡುತ್ತೆ, ಆಹಾರ ಕೊಡುತ್ತೆ. ನಮಗೆ ಕೆರೆಯಲ್ಲಿ ನೀರಿದ್ರೆ ಕುಡಿಬೋದು, ಜಾಸ್ತಿ ಇದ್ದರೆ ಅಕ್ಕಪಕ್ಕ ಜಮೀನುಗಳಿಗೂ ಕೂಡ ನೀರನ್ನು ಹಾಯಿಸ್ಕೋಬೋದು. ಎಷ್ಟೊಂದೆಲ್ಲ ಪ್ರಯೋಜನ ಇದೆ ಅಲ್ವಾ? ಹಾಗಾಗಿ ನಾವು ಅದರಿಂದ ಏನು ಕಲಿತೀವಿ? ಏನು ಕಲಿಬಹುದು? ಬೇರೆಯವ್ರಿಗೆ ಸಹಾಯ ಮಾಡ್ಬೋದು, ಬೇರೆಯವ್ರ ಉಪಯೋಗಕ್ಕೆ ಬರಬೇಕು ಅಲ್ವಾ? ನೋಡಿ, ಬಾಯಾಗಿರ್ತಕ್ಕಂಥವ್ರಿಗೆ ನೀರನ್ನು ಕೊಡುತ್ತೆ. ಮರ ದಳದ್ಕೊಂಡು ಬಂದಿರೋರಿಗೆ ನೆರಳನ್ನು ಕೊಡುತ್ತೆ.
ಸೇವಿಸೋದಕ್ಕೆ ಶುದ್ಧವಾದ ಗಾಳಿ ಕೊಡುತ್ತೆ, ಹಸ್ತವ್ರಿಗೆ ಹಣ್ಣು ಕೊಡುತ್ತೆ, ಹಕ್ಕಿ ಪಕ್ಷಿಗಳಿಗೆ ಆಶ್ರಯ ಕೊಡುತ್ತೆ. ಹೀಗೆ ಮನುಷ್ಯರು ಕೂಡ ತಮ್ಮಿಂದ ಆಗುವಂಥ ಸಹಾಯವನ್ನು ಬೇರೆಯವರಿಗೆ ಮಾಡಬೇಕು, ಪರೋಪಕಾರಿಗಳಾಗಿ ಬದುಕಬೇಕು ಅನ್ನುವಂಥ ಪಾಠವನ್ನು ಕಲಿಯುವುದಲ್ವಾ? ಎಸ್. ಹಾಗಿದ್ರೆ ಬನ್ನಿ ನೋಡೋಣ ಇವತ್ತಿನ ಈ ಪಾಠ ಶಿಕ್ಷಾ, ಈ ಪಾಠದ ಮೂಲಕ ನಾವು ಏನೇನು ಕಲಿಯೋದಕ್ಕೆ ಸಾಧ್ಯ ಇದೆ, ಕವಿ ಏನೇನನ್ನ ಯಾವ್ಯಾವುದರಿಂದ ಕಲಿಬಹುದು ಅಂತ ನಮಗೆ ಹೇಳಿಕೊಟ್ಟಿದ್ದಾರೆ ಅಂತ ನೋಡೋಣ. तो चलिए पहले हम इस पाठ के आशय को समझेंगे छात्रों. ಈ ಪಾಠದ ಆಶಯ ಏನು, ಯಾವ ಉದ್ದೇಶದಿಂದ ಕವಿ ಈ ಕವಿತೆಯನ್ನು ಬರೆದಿದ್ದಾರೆ ಅಂತ ನೋಡೋದಾದ್ರೆ, इस कविता में कवि अनुभव के द्वारा शिक्षा प्राप्त करने के अनेक उदाहरण प्रस्तुत करते हैं. किसके द्वारा शिक्षा हम प्राप्त कर सकते हैं? अनुभव के द्वारा. स्वयं अनुभव हमें पाठ सिखाता है. शिक्षा हम अनुभव के द्वारा भी स्वयं हम सीख सकते हैं. हम किसी दूसरे को देखकर ही नहीं, बल्कि हम भी स्वयं अनुभव करके, अनुभव के द्वारा भी सीख सकते हैं. ऐसे कुछ उदाहरणों को इस कविता में कवि ने हमारे सामने प्रस्तुत किया है. ಕೇವಲ ಬೇರೆಯವರು ನೋಡಿ ಕಲಿಯೋದು ಮಾತ್ರವಲ್ಲ, ಸ್ವತಃ ನಾವೇ ಅನೇಕ ಅನುಭವಗಳನ್ನು ಪಟ್ಟು ಆ ಅನುಭವದ ಆಧಾರದ ಮೇಲೆ ಕೂಡ ನಾವು ಪಾಠವನ್ನು ಕಲಿಯಬಹುದು, ಹೌದಲ್ವಾ? जीवन में यश की प्राप्ति के लिए अनेक प्रकार की मुसीबतों का सामना करना पड़ता है. ಜೀವನದಲ್ಲಿ ಯಶಸ್ಸನ್ನು ಪಡೆಯಬೇಕಾದ್ರೆ ಸುಮ್ಮನೆ ಸಿಕ್ಬಿಡೋದಿಲ್ಲ ನಮಗೆ. ಅದಕ್ಕಾಗಿ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ, ಅನೇಕ ಕಷ್ಟ ನಷ್ಟಗಳನ್ನು ಎದುರಿಸಬೇಕಾಗತ್ತೆ. ಕಷ್ಟಪಡದೆ ಯಾವುದು ಸುಲಭವಾಗಿ ಸಿಕ್ಬಿಡೋದಿಲ್ಲ. ಬಿನಾ ಪರಿಶ್ರಮ ಕೆ ಹಮ್ ಕಭಿ ಸುಖ ಪ್ರಾಪ್ತ ನಹಿ ಕರ್ ಸಕ್ತೆ. ಪರಿಶ್ರಮ ಪಡದೆ ನಾವು ಸುಮ್ಮನೆ ಸುಖ ಬೇಕು ಅಂತ ಹೇಳಿದ್ರೆ ಸಿಕ್ಬಿಡೋದಿಲ್ಲ. ನಾವು ಸುಖ ಬೇಕು ಅಂತ ಹೇಳಿದ್ರೆ ಕಷ್ಟಪಡಲೇಬೇಕು. ಕಷ್ಟಪಡದೆ, ಪರಿಶ್ರಮ ಪಡದೆ हमें सुख नहीं मिलता. यदि हम सुख चाहते हैं तो उसके लिए क्या करना पड़ता है? परिश्रम करना पड़ता है. परिश्रम के बिना सुख हम पा नहीं सकते, प्राप्त नहीं कर सकते. देखिए कितना उद्देश्य, अच्छा उद्देश्य है इस कविता में. कवि हमें इस कविता के द्वारा कुछ सीखने की प्रेरणा देते हैं, कुछ सीखने की प्रेरणा देते हैं और परिश्रम करने की प्रेरणा देते हैं. और परिश्रम करके सुख पाने को हमें इस कविता के द्वारा संदेश दे रहे हैं. तो छात्रों, अब हम इस कविता का आशय तो समझ लिया, लेकिन इस कविता के कवि कौन है और उनका परिचय भी प्राप्त करना जरूरी है. तो हम कविता के कवि का परिचय प्राप्त कर लेंगे छात्रों. देखिए छात्रों, शिक्षा कविता के कवि हैं ठाकुर गोपाल शरण सिंह. कौन है कवि? ठाकुर गोपाल शरण सिंह है. उनका जन्म सन 1892 में हुआ था और उनका निधन 1960 1892ರಿಂದ 1960ರವರೆಗೆ ಅವರು ಬದುಕಿದ್ರು ಮಕ್ಕಳು. उनका जन्म कहाँ हुआ था? उनका जन्म हुआ था रीवा में, यानी झांसी में हुआ था. उत्तर प्रदेश के झांसी जानते हैं ना, वहां उनका जन्म हुआ था. उनकी माता का नाम था प्रभुराज कुंवरी. कौन थी उनकी माता? प्रभुराज कुंवरी उनकी माता थी. और उनके पिता कौन थे? ठाकुर जगत बहादुर सिन्हा. कौन थे? ठाकुर जगत बहादुर सिन्हा उनके पिता थे. उनके पिताजी संस्कृत के प्राकांड पंडित थे. पिताजी की देखरेख में
सिंह कवि ठाकुर गोपाल शरण सिंह जी की शिक्षा प्रारंभ होती है और 13 वर्ष की अवस्था में इन्होंने अंग्रेजी पढ़ना प्रारंभ किया और ತಂದೆ ಠಾಕೂರ್ ಜಗತ್ ಬಹದ್ದೂರ್ ಸಿಂಹ ಅವರು ಸಂಸ್ಕೃತದ ಪ್ರಾಕಾಂಡ ಪಂಡಿತರಾಗಿದ್ದರು. ಇವರ ಒಂದು ಉಸ್ತುವಾರಿಯಲ್ಲಿ ಮೇಲ್ವಿಚಾರಣೆಯಲ್ಲಿ ಇವರಿಗೆ ಶಿಕ್ಷಣ ಕೊಡಿಸ್ತಾರೆ. ಇವರು ಕೇವಲ 13 ವರ್ಷದವರಿದ್ದಾಗಲೇ ಇಂಗ್ಲಿಷ್ನಲ್ಲಿ ಓದು ಬರಹ ಪ್ರಾರಂಭ ಮಾಡಿದ್ರು. इसी समय इनके पिता का देहांत हुआ. मेट्रिकुलेशन से आगे वे पढ़ नहीं सके. ಇವರು ಚಿಕ್ಕವರಿರುವಾಗಲೇ ಅವ್ರ ತಂದೆ ತೀರ್ಕೊಳ್ತಾರೆ. ಹಾಗಾಗಿ ಇವರು ಮೆಟ್ರಿಕ್ಯುಲೇಷನ್ ಅಂದರೆ ಪ್ರೌಢ ಶಿಕ್ಷಣದವರೆಗೆ ಮಾತ್ರನೇ ಇವರ ವ್ಯಾಸಂಗ ಮುಂದುವರಿತದೆ. ನಂತರ ಮೊಟಕುಗೊಳ್ತದೆ. ಈಗ ನಾವು SSLC ಅಂತೀವಲ್ಲ, ಅಷ್ಟುವರೆಗೆ ಮಾತ್ರನೇ ಅವರು ಶಿಕ್ಷಣವನ್ನು ಪಡೆದರೂ ಕೂಡ ತುಂಬ ಒಳ್ಳೆಯ ವ್ಯಾಸಂಗವನ್ನು ಶಿಕ್ಷಣವನ್ನು ಅವರು ಪಡೆದಿದ್ದರು. ಹಾಗಾಗಿ ಅವರಿಷ್ಟೆಲ್ಲ ಕೃತಿಗಳನ್ನು ಬರೆದಿದ್ದಾರೆ ಮಕ್ಕಳೇ. ಇನ್ನು ಅವ್ರ ಭಾಷಾ ಶೈಲಿ ಹೇಗಿತ್ತು, ಎಂತಹ ಭಾಷಾ ಶೈಲಿಯನ್ನು ಅವರು ತಮ್ಮ ರಚನೆಗಳಲ್ಲಿ ಪ್ರಯೋಗಿಸಿದ್ದಾರೆ ಅಂತಂದರೆ, उनकी भाषा शैली अत्यंत सरल और बोल चाल की है. ಅವರು ಬಳಸಿರುವಂತಹ ಭಾಷಾ ಶೈಲಿ ಇದೆಯಲ್ಲ, ಬಹುತ್ ಸರಳ है. ಬಹಳ ಸರಳವಾಗಿರ್ತಕ್ಕಂತಹ ಭಾಷಾ ಶೈಲಿಯನ್ನು ಅವರು ಬಳಸಿದ್ದಾರೆ. ಬೋಲ್ ಚಾಲ್ಕಿ, ಆಡು ಭಾಷೆಯಲ್ಲಿ ಎಂತಹ ದಡ್ಡರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ಅವರು ಸರಳವಾದ ಭಾಷಾ ಶೈಲಿಯನ್ನು ಪ್ರಯೋಗಿಸಿದ್ದಾರೆ. ಅವ್ರಿಗೆ ಈ ಸಾಹಿತ್ಯ ಬರೆಯೋದಕ್ಕೆ ಮಹಾವೀರ್ ಪ್ರಸಾದ್ ಅವರ ಪ್ರೋತ್ಸಾಹ ಬಹಳ ಇತ್ತು. ಮಹಾವೀರ್ ಪ್ರಸಾದ್ ದ್ವಿವೇದಿಯವರು ಹಿಂದಿ ಸಾಹಿತ್ಯ ಜಗತ್ತಿನ ಒಂದು ದಿಗ್ಗಜರು ಅಂತಲೇ ಹೇಳ್ಬೋದು. ಬಹಳ ದೊಡ್ಡ ಪಂಡಿತರವರು. ಅವರು ಇವರಿಗೆ ಸಾಹಿತ್ಯ ಬರೆಯೋದಕ್ಕೆ ಪ್ರೋತ್ಸಾಹ ಮಾಡಿದರು. ಸರಸ್ವತಿ ಅನ್ನುವಂಥ ಒಂದು ಪತ್ರಿಕೆಯಲ್ಲಿ ಇವರು ಬರೆದಂತಹ ಕವಿತೆಗಳೆಲ್ಲ ಪ್ರಕಟಗೊಳ್ತಾ ಇದ್ರು ಮಕ್ಕಳೇ. ಇವರು ಚಿಕ್ಕ ಚಿಕ್ಕ ಕವಿತೆಗಳನ್ನು ಬರೀತಾ ಇದ್ರು. ಆ ಕವಿತೆಗಳೆಲ್ಲ ಯಾವ ಪತ್ರಿಕೆಯಲ್ಲಿ ಪ್ರಕಟ ಆಗ್ತಾ ಇದ್ವು? ಸರಸ್ವತಿ ಎನ್ನುವಂತಹ ಪತ್ರಿಕೆಯಲ್ಲಿ ಪ್ರಕಟ ಆಗ್ತಾ ಇತ್ತು. अब वो देखेंगे उनकी रचनाएं कौन कौन सी है. उनकी प्रमुख रचना है जगदालोक. यह उनका एक महाकाव्य है. ಬಹಳ ದೊಡ್ಡ ಮಹಾಕಾವ್ಯ ಜಗದಾಲೋಕ ಅನ್ನುವಂಥದ್ದು. ಅದಲ್ಲದೆ ಮಾಧವಿ, ಮಾನವಿ, ಕಾದಂಬಿನಿ, ज्योतिष्मती, संचिता, सुमन, विभव गीत और ग्रामिका, ये जो कृतियां हैं यह मुक्तक काव्य है. मुक्तक काव्ಯ ಅಂದರೆ ಒಂದು ಪದ್ಯಕ್ಕೂ ಇನ್ನೊಂದು ಪದ್ಯಕ್ಕೂ ಲಿಂಕ್ ಇರೋದಿಲ್ಲ. ಮಹಾಕಾವ್ಯದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಅನೇಕ ಸರ್ಗಗಳು ಬರ್ತವೆ ಅಥವಾ ಅಧ್ಯಾಯಗಳು ಬರ್ತವೆ. ಅಲ್ಲಿ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಕಥೆ ಏನಾಗುತ್ತೆ, 1ನೇ ಪಾಠದಿಂದ ಸರ್ಗದಿಂದಲೂ ಕೂಡ ಕೊನೆಯವರೆಗೂ ಆ ಕಥೆ ಮುಂದುವರಿತಾ ಹೋಗುತ್ತೆ, ಲಿಂಕ್ ಇರುತ್ತೆ. ಇಲ್ಲಿ ಮುಕ್ತಕದಲ್ಲಿ ಹಾಗೆ ಒಂದಕ್ಕೊಂದು ಲಿಂಕ್ ಇರಬೇಕು ಅಂತೇನಿಲ್ಲ. ಅವು ಪ್ರತ್ಯೇಕವಾಗಿರ್ತಕ್ಕಂಥ ಮುಕ್ತಕ ಛಂದಗಳು, ಮುಕ್ತಕ ಕಾವ್ಯಗಳು, ಇಷ್ಟೆಲ್ಲ ಕೃತಿಗಳನ್ನು ಅವರು ಬರೆದಿದ್ದಾರೆ. ಮಹಾಕಾವ್ಯ ಬರೆದಿದ್ದಾರೆ, ಮತ್ತೆ ಮುಕ್ತಕ ಕಾವ್ಯಗಳನ್ನು ಕೂಡ ಬರೆದಿದ್ದಾರೆ. ಅದರಲ್ಲಿ जगदालोक और ग्रामिका, इन दोनों कृतियों के लिए उत्तर प्रदेश सरकार द्वारा पुरस्कार प्राप्त हुआ है. उत्तर प्रदेश ಸರ್ಕಾರವು ಇವರು ಬರೆದಿರ್ತಕ್ಕಂಥ ಮಹಾಕಾವ್ಯ ಜಗದಾಲೋಕ್ ಮತ್ತು ಗ್ರಾಮಿಕ ಅನ್ನುವಂಥ ಮುಕ್ತಕ ಕಾವ್ಯಗಳಿಗೆ ಪುರಸ್ಕಾರವನ್ನು ನೀಡಿ ಗೌರವಿಸಿದೆ ಮಕ್ಕಳೇ. ये रहा ठाकुर गोपाल शरण सिंह जी का परिचय. समझ में आया? ठीक है, तो अब हम कविता पढ़ेंगे छात्रों. आप भी अपना पाठ्य पुस्तक निकालिए और पृष्ठ संख्या 28 खोलिए. ಪುಟ ಸಂಖ್ಯೆ 28 ತೆರೆಯಿರಿ ಮಕ್ಕಳೇ. वहाँ आप अपनी नज़र दौड़ाइए और उंगली रखकर देख लीजिए किस तरह कविता का वाचन करना है.
शिशु ने दुनिया में आकर रो रो कर हंसना सीखा। शिशु ने दुनिया में आकर रो रो कर हंसना सीखा। लघु होकर बढ़ना सीखा। गिर गिर कर चलना सीखा। शिशु ने दुनिया में आकर रो रो कर हंसना सीखा। लघु होकर बढ़ना सीखा। गिर गिर कर चलना सीखा। कितने ही चक्कर खाकर चंगों ने चढ़ना सीखा। कितने ही चक्कर खाकर चंगों ने चढ़ना सीखा। उर छेद कर अपना मुरली ने गाना सीखा। उर छेद कर अपना मुरली ने गाना सीखा। शिशु ने दुनिया में आकर रो रो कर हंसना सीखा। लघु होकर बढ़ना सीखा। गिर गिर कर चलना सीखा। देखिए, यहाँ अंतिम 4 पंक्तियों को बड़े गौर से देख लीजिए छात्रों, क्योंकि ये पंक्तियां आपको कंठस्थ करना है, कंठपाठ मणिकाड़ी। मिट मिट कर वारी धरो ने पानी बरसाना सीखा। मिट मिट कर वारी धरो ने पानी बरसाना सीखा। तरु गिरिवर से गिर गिर कर, तरु गिरिवर से गिर गिर कर नदियों ने बहना सीखा। नदियों ने बहना सीखा। शिशु ने दुनिया में आकर रो रो कर हंसना सीखा। लघु होकर बढ़ना सीखा। गिर गिर कर चलना सीखा। गिर गिर कर चलना सीखा। अच्छा, देखा ना छात्रों, इसी तरह आपको भी पढ़ना है, गाना है। कविता को क्या करते हैं? गाते हैं। आपको भी इसी तरह गाना चाहिए। तो हम इस कविता में कुछ नए शब्द आए हैं जो हमें समझ में नहीं आते हैं, उनका अर्थ देखेंगे छात्रों। देखिए छात्रों, अब हम कुछ नए शब्दों का अर्थ समझेंगे। दुनिया, दुनिया का अर्थ है संसार, जगत, विश्व, प्रपंच। लघु, लघु है छोटा, चिक हल्का। चंग, चंग यानी पतंगा, चिट्टे। उर, उर का मतलब है छाती, सीना, मतलब एदे। हृदय थोड़ा अर्थ पड़ता है। नेक्स्ट, वारिधर, वारिधर का अर्थ है बादल, मेघा, मोड़। गिरी, गिरी ಅಂದ್ರೆ पर्वत। छेद, छेद ಅಂದ್ರೆ छिद्र करना, सुराख करना, रंध्र, रंध्र को दो। चक्कर खाना, चक्कर खाना है इधर उधर घूमना, सुथा को। ठीक है, तो अब हम इस कविता का भावार्थ देखेंगे छात्रों। इस कविता में कुल 3 पैराग्राफ है। पहला पैराग्राफ में कवि क्या कहते हैं? शिशु ने दुनिया में आकर क्या करता है? शिशु जब बच्चा पैदा होता है, इस दुनिया में नया होकर आता है, तो आते ही क्या करते हैं बच्चे? और रोते हैं, है ना। ಹುಟ್ಟುವಾಗ ಮಕ್ಕಳು ಏನ್ ಮಾಡ್ತಾರೆ? ಅಳ್ತಾರೆ,
ಅಳ್ತಾ ಅಳ್ತಾ ಈ ಲೋಕಕ್ಕೆ ಬರ್ತಾವ, ಹೌದಾ। रो रो कर हंसना सीखा। पहले रोता है और बाद में वह हंसना सीखता है। बाद में क्या सीखता है? हंसना सीखता है। कैसे? रोते रोते हंसना सीखता है। देखिए, बच्चे जब पैदा होते हैं तब रोते हैं, लेकिन बाद में उसे थोड़ा बहुत समझ में आता है कि यह मेरी माता है, ये मेरे पिता हैं, ये मेरे भाई हैं, यह मेरी बहन है। ये सभी बहुत प्यार देते हैं उसे, है ना, और उसके साथ खेला करते हैं, तो उसे बहुत खुशी होती है और वह हंसता है। इन सब के मुख को देखते ही वह क्या करने लगता है? हंसने लगता है। देखिए, पहले आते ही क्या करता था बच्चा? रोता रहता था, लेकिन बाद में क्या सीखा उसने? हंसना सीखा। ಮಕ್ಕಳು ಬರುವಾಗ ಅಳ್ತಾ ಅಳ್ತಾ ಬಂದರೂ ಕೂಡ ನಂತರದಲ್ಲಿ ಕ್ರಮೇಣ ಏನಾಗುತ್ತೆ, ಅವರು ನಗೋದನ್ನು ಕಲ್ತ್ಕೊಳ್ತಾರೆ, ಸ್ವತಃ ನಗೋದನ್ನು ಕಲ್ತ್ಕೊಳ್ತಾರೆ। लघु होकर बढ़ना सीखा। लघु, लघु का मतलब क्या है? लघु का मतलब है छोटा। बच्चे पहले छोटे होते, चिಕ್ಕದಾಗಿರ್ತಾರೆ, ಸಣ್ಣಕ್ಕಿರ್ತಾರೆ, लेकिन छोटे ही रहते हैं क्या? नहीं, बढ़ते हैं। क्या होते हैं? बढ़ते हैं। छोटे, पहले छोटे थे, छोटे रहते हैं, लेकिन बाद में वे क्या होते हैं? बड़े होते जाते हैं। छोटे, सिर्फ यहाँ छोटे से बड़ा होना सिर्फ ಭೌತಿಕ ದೃಷ್ಟಿ से ही नहीं, ಕೇವಲ ಅವರು ಭೌತಿಕವಾಗಿ ಗಾತ್ರದಲ್ಲಿ ಚಿಕ್ಕವರಿಂದ ದೊಡ್ಡವರಾದರು ಅಂತ ಅಷ್ಟು ಮಾತ್ರ ಅಲ್ಲ, ಬೌದ್ಧಿಕವಾಗಿಯೂ ಕೂಡ ಮಕ್ಕಳೇ ಮೊದಲು ಕೇಳು ಗೊತ್ತಿರೋದಿಲ್ಲ, ಏನು ಮಾಡಬೇಕು ಅಂತಲೇ ಗೊತ್ತಿರೋದಿಲ್ಲ, ಆದರೆ ಕ್ರಮೇಣ ಅವು ಏನಾಗ್ತವೆ? ಓ, ಹೀಗೆ ಮಾಡಬೇಕು, ಹೀಗೆ ಮಾತಾಡಿಸ್ಬೇಕು, ಹೀಗೆ ನಡ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಹೋಗುತ್ತೆ ಅಲ್ವಾ। ನಾವು ಹೇಳೋದು ಅವಳಿಗೆ ಅರ್ಥ ಆಗ್ತಾ ಹೋಗುತ್ತೆ, ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿಸ್ಕೊತವೆ ಮಕ್ಕಳು ಅಲ್ವಾ। ಆಮೇಲೆ ಓ, ಇದನ್ನು ಮಾಡಬಾರ್ದು, ಇದನ್ನು ಮುಟ್ಟಬಾರ್ದು ಅಂತ ಗೊತ್ತಾಗ್ತಾ ಹೋಗುತ್ತೆ, ಓ ಇದನ್ನು ಮಾಡಬೇಕು, ಹೀಗೆ ನಡ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಹೋಗ್ತದೆ। सो पहले कुछ मालूम नहीं था, लेकिन बाद में एक एक करके सभी उन्हें मालूम होता जाता है। पहले छोटे थे, अब तो बड़े होते जा रहे हैं। गिर गिर कर चलना सीखा। क्या बच्चों को पहले से ही चलना आता है? नहीं, बिल्कुल नहीं। ಅವಳಿಗೆ ಮೊದಲೇ ನಡೆದಾಡಕ್ಕೆ ಬರಲ್ಲ। ಮೊದಲೇನು ಮಾಡ್ತವೆ? ಹಾಗೆ ಇರ್ತವೆ, ಆಮೇಲೆ ಉಲ್ಟಾ ಮಲ್ಕೊಳ್ತವೆ ಅಲ್ವಾ, ಆಮೇಲೆ ಸ್ವಲ್ಪ ಹಂಗೆ ಕೈ ಊರಿ ಹಾಗೆ ಕಾಲ ಮೇಲೆ ಮೊಣಕಾಲಿಂದ ನಡೆಯೋದಕ್ಕೆ ಶುರು ಮಾಡ್ತವೆ, ಆಮೇಲೆ ನಿಂತ್ಕೊಳ್ಳೋಕೆ ಪ್ರಯತ್ನ ಪಡ್ತವೆ। ಮೊದಲು ನಿಂತ್ಕೊಳ್ಳೋಕ್ಕೂ ಬರಲ್ಲ, ಯಾವುದಾದ್ರೂ ಸಪೋರ್ಟ್, ಗೋಡೆನೋ ಅಥವಾ ಮಂಚನೋ ಕುರ್ಚಿನೋ ಏನಾದ್ರು ಇದ್ದರೆ ಅವುಗಳ ಸಪೋರ್ಟ್ ತಗೊಂಡು ನಿಂತ್ಕೊಳ್ತವೆ ಅಲ್ವಾ, ಆಮೇಲೆ ಅವ್ನು ಹಿಡ್ಕೊಂಡು ಸ್ವಲ್ಪ ಓಡಾಡ್ತವೆ, ಆಮೇಲೆ ಅದಕ್ಕೆ ಸ್ವಲ್ಪ ಧೈರ್ಯ ಬರ್ತಾ ಹೋಗುತ್ತೆ, ಅದಕ್ಕೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ, ಓ ನನಗೂ ನಿಂತ್ಕೊಳ್ಳೋಕೆ ಬರುತ್ತೆ, ನನಗೂ ಹೆಜ್ಜೆ ಕಿತ್ತಿಡಕ್ಕೆ ಬರುತ್ತೆ, ನಾನು ನಡಿಬೋದು ಅಂತ ಏನು ಮಾಡುತ್ತವೆ? ನಡೆಯೋದಕ್ಕೆ ಪ್ರಯತ್ನ ಪಡ್ತವೆ, ಹೌದಾ। ನಡೀತಾ ನಡೀತಾ ನಡ್ತಾ ನಡೆಯೋದ್ರ ಮಧ್ಯೆ ಅವು ಬೀಳ್ತವೆ, ಆದರೂ ಕೂಡ ಅವು ಏನು ಮಾಡ್ತಾರೆ ಮಕ್ಕಳು? ಹೆದರ್ಕೊಳ್ಳೋದಿಲ್ಲ, ಮತ್ತಷ್ಟು ಆತ್ಮವಿಶ್ವಾಸ ಬರ್ತವೆ ಅವಕ್ಕೆ, ಅವಾಗೆ ತಮ್ಮ ತಪ್ಪಿನ ಅರಿವಾಗುತ್ತೆ ಮಕ್ಕಳೇ। ಇಲ್ಲಿ ನೋಡಬೇಕು, ತಮ್ಮ ತಪ್ಪಿನ ಅರಿವಾಗುತ್ತೆ, ನಾನು ಯಾಕೆ ಬಿದ್ದೆ? ಓ, ನಾನು ಸರಿಯಾಗಿ ಕಾಲು ಊರಿಲ್ಲ, ಸರಿಯಾಗಿ ಬ್ಯಾಲೆನ್ಸ್ ಮಾಡಲಿಲ್ಲ, ಅದಕ್ಕೆ ಬಿದ್ದೆ। ಸೊ ಈಗ ನೆಕ್ಸ್ಟ್ ಮತ್ತೆ ಎದ್ದುಬಿಟ್ಟು ಇನ್ನೊಂದು ಸರಿ ನಡೆಯೋಕ್ಕೆ ಪ್ರಯತ್ನ ಪಡೋಣ ಅಂತ ಮತ್ತೆ ನಡೆಯುತ್ತೆ, ಮತ್ತೆ ನಿಂತ್ಕೊಳ್ಳುತ್ತೆ, ನೀಟಾಗಿ ಸರಿ ಹೆಜ್ಜೆ ಊರುತ್ತೆ, ಹೆಜ್ಜೆ ಊರಿ ಆಮೇಲೆ ನಿಧಾನವಾಗಿ ಮುಂದೆ ಹೆಜ್ಜೆನ ಕಿತ್ತಿರುತ್ತೆ। ಸೊ ಆವಾಗ ಅದಕ್ಕೆ ಧೈರ್ಯ ಬರುತ್ತೆ, ಓ ಹೀಗೆ ನಡಿಬೇಕು। देखिए बच्चा क्या सीखा? चलना सीखा।
मुझे पहले से ही चलना नहीं आता था, चलने का प्रयत्न जब करता था तो वह गिर पड़ता था, गिर जाता था, लेकिन उसे उसके बाद स्वयं अनुभव के साथ वह क्या सीखा? चलना सीखा, अनुभव के द्वारा सीखा। उसे चलना कोई नहीं सिखाया, वह खुद सीखा। कविता के कवि किस उद्देश्य से लिखे हैं इस कविता को? अनुभव के द्वारा शिक्षा प्राप्त करना है। देखिए यहां भी ऐसा ही है। बच्चा पहले इस दुनिया में रोता हुआ आता है, लेकिन बाद में उसे हंसना आता है, हंसना सीखता है। रोने से कुछ फायदा नहीं, हंसने से बहुत आनंद मिलता है, उसे पता चलता है। वह स्वयं अनुभव के द्वारा यह शिक्षा प्राप्त करता है। उसे पहले चलना नहीं आता था, चलते चलते वो कई बार गिर पड़ता था, लेकिन बाद में उसे चलना आता है, चलना सीखता है। वह किसके द्वारा? अनुभव के द्वारा। अनुभव ही उसे यह पाठ पढ़ाता है या शिक्षा देता है कि ऐसा चलना है, ऐसा हंसना है, इस तरह। और तो आप इससे क्या सीख सकते हैं? आप इस कविता के द्वारा क्या सीख सकते हैं? तो आप भी हमेशा हंसते रहिए, मत रोइए। रोने से कुछ फायदा नहीं है, रोने से कुछ फायदा नहीं है, ಅಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಆದರೆ ಯಾವಾಗಲೂ ನಗ್ನಗ್ತಾ ಇರಬೇಕಂತೆ ಜೀವನದಲ್ಲಿ. ನಗ್ನಗ್ತಾ ಇದ್ದರೆ ನಮ್ಮ ಮಾನಸಿಕ ಆರೋಗ್ಯನೂ ಚೆನ್ನಾಗಿರುತ್ತೆ, ದೈಹಿಕ ಆರೋಗ್ಯನೂ ಚೆನ್ನಾಗಿರುತ್ತೆ ಅಲ್ವಾ? ನಗ್ನಗ್ತಾ ಇರಬೇಕು. और बड़े होना चाहिए. बड़े होना ಅಂದರೆ ಬರೀ ಗಾತ್ರದಲ್ಲಿ ಮಾತ್ರ ದೊಡ್ಡವರಾಗೋದಕ್ಕಿಂತ ಬೌದ್ಧಿಕವಾಗಿಯೂ ಕೂಡ ನಾವು ಬೆಳಿಬೇಕು. ಮೊದಲು ಏನು ಗೊತ್ತಿರಲ್ಲ, ಆದರೆ ಪರಿಶ್ರಮ ಪಡ್ತಾ ಹೋದರೆ, ಚೆನ್ನಾಗಿ ಕಲಿತಾ ಹೋದರೆ ನಾವು ಕೂಡ ಕಲಿತು ಮೇಲೆ ಬರ್ಬೋದು, ದೊಡ್ಡವರಾಗ್ಬೋದು, ಜಾಣರಾಗ್ಬೋದು, ಏನಾದರೂ ಸಾಧಿಸಬಹುದು. ಹೌದಲ್ವಾ? ನೋಡಿ, ಅನುಭವ, ಸ್ವ ಅನುಭವದ ಮೂಲಕವೇ ನಾವು ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಇದೊಂದು ಪದ್ಯ ನಿದರ್ಶನ ಮಕ್ಕಳೇ. ಹೌದಲ್ವಾ? ಓಕೆ, ನೆಕ್ಸ್ಟ್ ಮುಂದೆ ನೋಡೋಣ. कितने ही चक्कर खाकर चंगों ने चढ़ना सीखा. चंगों ने, चंग का मतलब है पतंग. पतंग ಅಂದ್ರೆ ಗೊತ್ತಲ್ಲ ನಿಮಗೆ? ಚಿಟ್ಟೆ. ಚಿಟ್ಟೆ ಮೊದಲು ಅದು ಚಿಕ್ಕಂದಲ್ಲೇ ರೆಕ್ಕೆ ಬಂದಿರೋದಿಲ್ಲ. ಮೊದಲು ಒಂದು ಸಣ್ಣ ಕೀಟದ ಥರ ಇರುತ್ತೆ, ಅದಕ್ಕೆ ಹಾರಕ್ಕೆಲ್ಲ ಬರ್ತಾ ಇರಲ್ಲ. ಕ್ರಮೇಣ ಅದು ಬೆಳೀತಾ ಬೆಳೀತಾ ರೆಕ್ಕೆಯನ್ನು ಪಡ್ಕೊಳ್ತಾ ಹೋಗುತ್ತೆ. ರೆಕ್ಕೆ ಬಲಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಏನಾಗುತ್ತೆ? ಅದು ಹಾರಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮೊದಲು ಸ್ವಲ್ಪನೇ ದೂರ ಹಾರುತ್ತೆ ಅದು, ಆಮೇಲೆ ಅಲ್ಲಲ್ಲಿ ಕೂತ್ಕೊಂಡ್ಬಿಡುತ್ತೆ. ಯಾಕೆ? ಸಾಕಾಗ್ಬಿಡುತ್ತೆ, ಅದಕ್ಕೆ ಧೈರ್ಯ ಬರ್ತಾ ಇರಲ್ಲ, ಮುಂದೆ ಎಲ್ಲಿ ಬಿದ್ದುಬಿಡ್ತೀನೋ ಅಂತ. ಆಮೇಲೆ ಸ್ವಲ್ಪ ಜಾಸ್ತಿ ದೂರ ಹಾರಕ್ಕೆ ಶುರು ಮಾಡುತ್ತೆ. ಆಮೇಲೆ ಅದಕ್ಕೆ ಹಾರಕ್ಕೆ ಗೊತ್ತಾದ್ಮೇಲೆ ಅದು ಫುಲ್ ರೌಂಡ್ ಹಾಕುತ್ತೆ. ಮೊದಲು ಕೆಳಗಡೆ ಅಷ್ಟೇ ಹಾರ್ತಾ ಇರ್ತದೋ, ಆದರೆ ಚೆನ್ನಾಗಿ ಹಾರಲಿಕ್ಕೆ ಬಂದಮೇಲೆ ಏನು ಮಾಡುತ್ತೆ? ಹಾಗೆ ರೌಂಡ್ ಹಾಕ್ತಾ ತುಂಬ ಮೇಲ್ವರೆಗೂ ಕೂಡ ಅದು ಹಾಕೊಂಡು, ತುಂಬ ದೂರದವರೆಗೂ ಕೂಡ ಹಾರ್ಕೊಂಡು ಹೋಗುತ್ತೆ. ಕಿತನೆ ಹಿ ಚಕ್ಕರ್ ಹಾಕರ್, ಚಕ್ಕರ್ ಖಾನ ಇದರ್ ಉದರ್ ಘೂಮ್ನಾ. ಒಂದು ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡುತ್ತೆ, ಆಮೇಲೆ ಹಾಗೆ ಸುತ್ತಾಗ್ತಾ ಇರುತ್ತೆ ಅದು ಅಲ್ವಾ? ಒಂದು ಕೆಳಗಡೆನೇ ಹತ್ತತ್ರನೇ ಸುತ್ತಾಗ್ತಾ ಇರುತ್ತೆ. ಹಾಗೆ ಎಷ್ಟೋ ಸಾರಿ ಹಾಗೆ ಸುತ್ತಾಡಿ ತುಂಬ ಮೇಲ್ವರೆಗೂ, ತುಂಬ ದೂರದವರೆಗೂ ಕೂಡ ಅದು ಹಾರ್ಕೊಂಡು ಹೋಗುತ್ತೆ. ಹೇಗೆ ಕಲಿತು ಹಾರೋದು? ಯಾರಾದರೂ ಹೇಳ್ಕೊಟ್ರ? ಅದರ ಅಮ್ಮ ಹೇಳ್ಕೊಡ್ತಾ ಇಲ್ಲ. ಸ್ವ ಅನುಭವ. वह स्वयं सीखता है किस तरह उड़ना है. उड़ना, चक्कर खाना यानी सुताड़ोದು, हाराड़ोದು. किस तरह उड़ना वह स्वयं सीखता है. इस तरह चक्कर खाते वह उड़ना सीखता है. ऊपर चढ़ना सीखता है. ಮೊದಲು ಕೆಳಗಡೆಷ್ಟೇ ಹಾರಾಡ್ತಾ ಇತ್ತು, ಈಗ ತುಂಬ ಎತ್ತರದವರೆಗೂ ಕೂಡ ಅದು ಹಾರಾಡೋದನ್ನು ಕಲ್ತ್ಕೊಳ್ಳುತ್ತೆ. ಹೇಗೆ?
ತಾನೇ ಸ್ವತಃ ಅನುಭವದ ಮೂಲಕ. उरछेद कर अपना मुरली ने गाना सीखा. मुरली, मुरली का मतलब है क्या है? मुरली, मुरली का मतलब है ಕೊಳಲು, ಫ್ಲೂಟ್. ಕೃಷ್ಣನ ಕೈಲಿರುತ್ತಲ್ಲ, ನೋಡಿದಿರಲ್ಲ? ಹಾ, ಕೊಳಲು ಏನ್ ಮಾಡುತ್ತೆ? ಮಧುರವಾದ ನಾದವನ್ನ ಕೊಡುತ್ತೆ ಅಲ್ವಾ? ಕೊಳಲು ಗೊತ್ತಲ್ವಾ? ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಮಧುರವಾಗಿರುತ್ತಲ್ವಾ? ಸುಮ್ಮನೆ ಕೊಟ್ಬಿಡುತ್ತ ಅದು? ಕೊಳಲಿನಲ್ಲಿ ಆ ಥರ ನಾದ ಹೊಮ್ಮಬೇಕು ಅಂತ ಹೇಳಿದ್ರೆ ಅದ್ರ ಮಧ್ಯೆ ಏನು ಮಾಡಿರ್ತಾರೆ? ರಂಧ್ರಗಳನ್ನು ಕೊರೆದಿರ್ತಾರೆ. ಉಸೆ ಛೇದ್ ಕರ್ತೆ ಹೇ. ಛೇದ್ ಕರ್ನ, ರಂಧ್ರ ಕರ್ನ, ಛಿದ್ರ ಕರ್ನ, ಉಸ್ಮೆ ಸುರಾಖ ಕರ್ನ, ರಂಧ್ರಗಳನ್ನು ಮಾಡಿರ್ತಾರೆ. ಹಾಗೆ ಆ ರಂಧ್ರಗಳು ಇದ್ರೇನೆ ಹಾಗೆ ನಾವು ಊದುವಾಗ ಆ ರಂಧ್ರಗಳ ಮೂಲಕ ಆ ಮಧುರವಾದ ನಾದ, ಧ್ವನಿ ಹೊರಹೊಮ್ಮುತ್ತೆ. मुरली गाना कैसे सीखा? किस प्रकार सीखा? अपने सीने को छेद छेद कर. सीना ಅಂದ್ರೆ ಛಾತಿ, ಎದೆ. ಅದರ ಎದೆ ಭಾಗವನ್ನ ಹಾಗೆ ರಂಧ್ರ ಹಾಕಿ ಕೊರಿತಾರೆ. ರಂಧ್ರ ಕೊರೆದಾದ ಮೇಲೆ ಅದು ಏನ್ ಮಾಡುತ್ತೆ? ಮಧುರವಾದ ಹಾಡನ್ನ, ನಾದವನ್ನ ಹೊಮ್ಮಿಸುತ್ತೆ. ಪರಿಶ್ರಮ के बिना कुछ संभव नहीं होता है छात्रों. कुछ न कुछ साधना करने के लिए, यश प्राप्त करने के लिए क्या करना पड़ता है? परिश्रम करना पड़ता है. परिश्रम के बिना हमें इस संसार में कुछ भी मिलने वाला नहीं है. इसलिए हमें यश प्राप्त करना है तो क्या करना है? पहले परिश्रम करना है, कष्टों को सहना है. बाद में ही हमें जाकर क्या मिलता है? सुख मिलता है, यश मिलता है. यहां भी इसी प्रकार होता है. देखिए, जब यदि मुरली में छेद नहीं करते तो वह कैसे गाता? उसमें नाद कैसे निकलता? नहीं है ना? तो उसमें नाद निकलना है तो क्या करना है? उसमें कई सुराख करने हैं, अनेक ರಂಧ್ರಗಳನ್ನು ಮಾಡಬೇಕಾಗುತ್ತೆ. ಆ ನಂತರವೇ ಅದರಲ್ಲಿ ಸಂಗೀತದ ನಾದ ಹೊಮ್ಮಲಿಕ್ಕೆ ಸಾಧ್ಯ. ಅಂದ್ರೆ ನಾವು ಇಲ್ಲಿ ಏನು ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರೆ, ನಾವು ಕೂಡ ಯಶಸ್ಸನ್ನು ಪಡಿಬೇಕಾಗಿದ್ರೆ ಇಂತಹ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ, ಎದುರಿಸ್ಬೇಕಾಗತ್ತೆ. ಅದಾದ ನಂತರವೇ ನಮಗೆ ಯಶಸ್ಸು ಅಥವಾ ಸುಖ ಅನ್ನುವಂಥದ್ದು ಸಿಗುತ್ತೆ ಮಕ್ಕಳೇ. ನಾವು ಪರಿಶ್ರಮ ಪಡಬೇಕು. ನೋಡಿ, ಅಲ್ಲಿ ಚಂಗ ಅಂದರೆ ಚಿಟ್ಟೆ ಏನು ಮಾಡ್ತು? ಸ್ವಸ್ವಲ್ಪನೇ ಅದು ಕಷ್ಟ ಪಡ್ತಾ 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 ಮೇಲಿನವರೆಗೂ ಹಾರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಹಾಗೆ ನಾವು ಕೂಡ ಅಷ್ಟೇ, ಒಂದೇ ಸಾರಿ ಮೇಲಕ್ಕೆ ಏರಿ ಬಿಡೋದಿಲ್ಲ. ಒಂದೊಂದೇ ಹಂತ, ಒಂದೊಂದೇ ಮೆಟ್ಲು ಹತ್ತುತ್ತಾ ಮೇಲಕ್ಕೆ ಏರ್ತಾ ಹೋಗಬೇಕು. ಆಗ ನಾವೆಲ್ಲದಕ್ಕಿಂತ ಮೇಲೆ ಹೋಗ್ಲಿಕ್ಕೆ ಸಾಧ್ಯ. ಒಂದೇ ಸಾರಿ ಹತ್ತೀನಿ ಅಂದ್ರೆ ಆಗೋದಿಲ್ಲ ಅಲ್ವಾ? ಸ್ಟೇರ್ ಕೇಸ್ ಮೇಲೆ, ಮೆಟ್ಲುಗಳ ಮೇಲೆ ಒಂದೊಂದೇ ಮೆಟ್ಲು ಹತ್ಕೊತಾ ಹೋದ್ರೆ ನಾವು ಮಾಡಿ ಮೇಲೆ ಹತ್ತೀವಿ. ಹಾಗೆ ಜೀವನದಲ್ಲೂ ಕೂಡ ನಾವು ಅನೇಕ ಸಾಧನೆಗಳನ್ನು ಮಾಡಬೇಕಾಗತ್ತೆ. ಹಾಗೆ ಮಾಡಬೇಕಂತ ಹೇಳಿದ್ರೆ ನಾವು ಒಂದೊಂದೇ ಹಂತವನ್ನ ದಾಟ್ಕೊಂಡು ಮೇಲಕ್ಕೆ ಹೋಗ್ಬೇಕು. ನೋಡಿ, ನಾವು ಚಿಕ್ಕ ಮಗುವಿನಿಂದ ಕಲಿತ್ವಿ, ಅದು ಕೂಡ ನಮಗೆ ಪಾಠವನ್ನು ಕಲಿಸ್ತು. ಜೀವನದಲ್ಲಿ ನಗ್ತಾ ಇರಿ, ಆಮೇಲೆ ನನ್ನ ಹಾಗೆ ಬೆಳೀರಿ, ಮತ್ತೆ ನನ್ನ ಹಾಗೆ ನಡೆಯೋದನ್ನು ಕಲಿಸ್ತಲ್ವಾ? ನೋಡಿ, ಮಗು ಅದಕ್ಕೇನು ಗೊತ್ತಾಗೋದಿಲ್ಲ ಅಂತ ನಾವು ಹೇಳ್ತೀವಿ. ಪ್ರಕೃತಿಯ ಪ್ರತಿಯೊಂದು ಚರಾಚರ ವಸ್ತುಗಳಿಂದಲೂ ಕೂಡ ನಾವು ಕಲಿಯುವುದಿದೆ. ಚಿಟ್ಟೆಯಿಂದ ಕಲ್ತ್ವಿ, ಕೊಳಲಿನಿಂದ ಕಲ್ತ್ವಿ, ಹಾಗೆ ಮತ್ತೆ ಇನ್ಯಾವುದರಿಂದ ಕಲಿಬಹುದು. ನೋಡಿ, 3ನೇ ಪ್ಯಾರ ಬಹಳ ಇಂಪಾರ್ಟೆಂಟ್ ಮಕ್ಕಳೇ. ಇದು ನಿಮಗೆ ಕಂಠಪಾಠ ಮಾಡಲಿಕ್ಕಿರುವಂತಹ ಪ್ಯಾರಾಗ್ರಾಫ್. ಕೊನೆಯ 4 ಸಾಲುಗಳನ್ನು ನೀವು ಕಲ್ತ್ರೆ 4 ಅಂಕಗಳಿರ್ತದೆ ಮಕ್ಕಳ. ಇದಕ್ಕೆ देखिए, मिट मिट कर वारिधरों ने, वारिधर का मतलब क्या है? बादल, ಅಂದ್ರೆ ಮೋಡ. बादल क्या करते हैं? मिट जाते हैं, वे स्वयं मिट जाते हैं. ಮಿಟನಾ ಅಂತ ಹೇಳಿದ್ರೆ ನಾಶ ಹೊಂದುವುದು. ತಮ್ಮನ್ನು ತಾವು ನಾಶ ಪಡಿಸ್ಕೊಂಡು ಏನ್ ಮಾಡ್ತವೆ? ಪಾನಿ ಬರಸಾನ ಸಿಗ,
ಮೋಡ ನಮ್ಗೇನು ಕೊಡ್ತವೆ? ಮಳೆ ಕೊಡ್ತವೆ ಅಲ್ವಾ? ಆ ಮಳೆ ನೀರು ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಮೋಡಗಳು ತಮ್ಮನ್ನು ತಾವು ಕರಗಿಸಿಕೊಂಡು, ತಮ್ಮನ್ನು ತಾವು ನಾಶ ಮಾಡಿಕೊಂಡು ನಮ್ಮಗಳಿಗೆ ಮಳೆಯನ್ನು ತಂದು ಕೊಡ್ತವೆ. ನೋಡಿ, ಅದರದ್ದು ಎಷ್ಟು ನಿಸ್ವಾರ್ಥ ಜೀವನ ಅಲ್ವಾ? बादल कैसे बनते हैं? जब सूरज की तेज किरणें पानी पर पड़ते हैं तो सागर का पानी क्या होता है? जल भाप बनकर ऊपर उठता है. ಹೇಗಾಗತ್ತೆ ಮೋಡ? ಸೂರ್ಯನ ಕಿರಣಗಳಿಂದ ನೀರು ಕಾದು ಆವಿಯಾಗತ್ತೆ, ಮೇಲಕ್ಕೆ ಹೋಗುತ್ತೆ. ಮೇಲಕ್ಕೆ ಹೋಗ್ತಾ ಹೋಗ್ತಾ ತಂಪಾಗಿ ಏನಾಗುತ್ತೆ? ಮೋಡ ಆಗುತ್ತೆ. तो इस तरह बादल तो बनते हैं, लेकिन ये बने बादल, भाप से बने बादल क्या होते हैं? अपने आप मिट जाकर हमें पानी के रूप, बरसात के रूप में पानी बरसते हैं अल्वा? ತಮ್ಮನ್ನು ತಾವು ನಾಶಪಡಿಸಿಕೊಂಡು, ತಮ್ಮನ್ನು ತಾವು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡು ನಮಗೆ ಮಳೆಯನ್ನು ತಂದು ಕೊಡ್ತವೆ ಅಲ್ವಾ? तरु गिरिवर से गिर गिर कर नदियों ने बहना सीखा. नदियों से हमें बहुत कुछ सीखने को मिलता है बच्चों. देखिए, नदी जब बहती है तो उसके बहने के रास्ते में बहुत सारे पत्थर मिलते हैं, चट्टान मिलते हैं. तो क्या उनसे डरती है नदी? नहीं. क्या करती है? उसे पार करके आगे चलती है ना? ನದಿ ಹರ್ಕೊಂಡು ಹೋಗುವಾಗ ಮಧ್ಯದಲ್ಲಿ ದಾರಿಯಲ್ಲಿ ಅನೇಕ ಕಲ್ಲು ಮುಳ್ಳುಗಳು ಸಿಗ್ಬೋದು, ದೊಡ್ಡ ಬಂಡೆಗಳು ಸಿಗ್ಬೋದು. ಹಾಗಂತ ಅದನ್ನು ಹರಿಯೋದನ್ನು ಬಿಟ್ಟು ನಿಂತ್ಕೊಳ್ತದ? ಇಲ್ಲ, ಅದನ್ನು ಬಳಸ್ಕೊಂಡು ಮತ್ತೆ ಹೋಗ್ತದೆ ಮುಂದಕ್ಕೆ. ಹಾಗೆ ನಿರಂತರವಾಗಿ ಹರಿತಾ 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 ನದಿಯ ನೀರು ಏನಾಗ್ತಾ ಹೋಗುತ್ತೆ? ಅದಿನ್ನೂ ತಿಳಿಯಾಗ್ತಾ ಹೋಗುತ್ತೆ. ಹಾಗೆ ನಾವು ಕೂಡ ಜೀವನದಲ್ಲಿ ಮುಂದೆ ಸಾಗ್ತಾನೇ ಇರಬೇಕು. ಜೀವನದಲ್ಲಿ ಅನೇಕ ನಮಗೆ ಎಡರು ತೊಡರುಗಳು, ಕಷ್ಟ ನಷ್ಟಗಳು ಎದುರಾಗ್ಬೋದು. ಆದರೆ ನಾವು ಅವುಗಳಿಂದ ಹೆದರ್ಕೊಳ್ಬಾರ್ದು. ಅವೆಲ್ಲವುಗಳನ್ನು ಕೂಡ ನಾವು ಎದುರಿಸ್ತಾ ಮುಂದೆ ಸಾಗ್ತಾ ಇರಬೇಕು. ಅದೇ ಜೀವನ ಅಲ್ವಾ? ಈ ನದಿಗಳು ಹೇಗೆ ಹುಟ್ಕೊಳ್ತವೆ, ಹೇಗೆ ನದಿಯ ರೂಪವನ್ನು ಪಡ್ಕೊಳ್ತವೆ ಗೊತ್ತೇನು? ತರು ಗಿರಿ ವರಸೆ ಗಿರ್ ಗಿರ್ ಗಾರ್. ನೋಡಿ, ತರು ಅಂದ್ರೆ पेड़ पौधे, छोटे छोटे पौधे, पेड़. और गिरिवर, गिरी यानी पर्वत. पर्वतों पर क्या रहता है? बर्फ रहता है अल्वा? ಮಂಜಿರುತ್ತೆ. ಆ ಮಂಜು ಹನಿ ಹನಿಯಾಗಿ ಕೆಳಗಡೆ ಬೀಳುತ್ತೆ, ಕರಗತ್ತೆ ಅದು ಮಂಜುಗೆಡ್ಡೆ ಅಲ್ವಾ? ಆಮೇಲೆ ಮಳೆ ಬಂದಾಗಲೂ ಕೂಡ ಮರದ ಮೇಲೆಲ್ಲ ಹನಿಗಳಿರ್ತವೆ. ಹಾಗೆ ಒಂದೊಂದೇ ಹನಿ ಹನಿಯಾಗಿ ಕೆಳಗಡೆ ಬೀಳುತ್ತೆ, ಮರದ ಮೇಲಿಂದನೂ ಬೀಳುತ್ತೆ. ಈ ಥರ ಮಂಜು ಕೂಡ ಕರಗೋದ್ರಿಂದ ಆ ಹನಿ ಹನಿ ನೀರು ಏನಾಗುತ್ತೆ? ಇಳಿಜಾರನ್ನು ಅನುಸರಿಸ್ಕೊಂಡು ಸ್ವಸ್ವಲ್ಪವೇ ಹಾರ್ಕೊಂಡು ಬರುತ್ತೆ ಚಿಕ್ಕ ಚಿಕ್ಕ ಧಾರೆಗಳಲ್ಲಿ. ಆಮೇಲೆ ಮುಂದೆ ಅದು ಇದು ಒಂದು 3-4 ಅಂಥವೆಲ್ಲ ಸೇರಿಕೊಂಡು ಒಂದು ದೊಡ್ಡ ಝರಿ ಆಗುತ್ತೆ ಅಲ್ವಾ? ಹಾಗೆ ಮುಂದೆ ಹರ್ಕೊಂಡು ದೊಡ್ಡ ನದಿಯ ರೂಪವನ್ನು ಪಡ್ಕೊಳ್ಳುತ್ತೆ. ಸೊ ಹೀಗೆ ಉಂಟಾದ ನದಿ ಮುಂದೆ ಯಾರ ಮಾತು ಕೇಳಿದೆ ಸುಮ್ಮನೆ ಮುಂದೆ ಕರ್ಕೊಂಡು ಹೋಗ್ತಾನೇ ಇರುತ್ತೆ. ಎಲ್ಲಿವರೆಗೂ? ಸಮುದ್ರ ಸಿಗೋವರೆಗೂ ಅಲ್ವಾ? ತನ್ನ ಗುರಿಯನ್ನು ಬಿಡೋದೇ ಇಲ್ಲ. ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಕೋಬೇಕು. ಆ ಗುರಿ ಮುಟ್ಟೋವರೆಗೂ ನಿರಂತರವಾಗಿ ಸಾಕ್ತಾನೇ ಇರಬೇಕು. ಏನೇ ಎಡರು ತೊಡರು ಬಂದರೂ ಅದೆಲ್ಲವನ್ನು ಕೂಡ ನಾವು ದಾಟ್ಕೊಂಡು ಎದುರಿಸ್ಕೊಂಡು ಫೇಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ನಾವು ನಮ್ಮ ಗುರಿಯನ್ನು ತಪ್ಪಿಸೋದಕ್ಕೆ ಸಾಧ್ಯ. ನೋಡಿ, ನಾವು ಎಲ್ಲವುಗಳಿಂದಲೂ ಕೂಡ ಕಲಿಬಹುದು. ಇಲ್ಲಿ ಚಿಕ್ಕ ಮಗುವಿನಿಂದ ಹಿಡಿದು, ಒಂದು ಚಿಟ್ಟೆಯಿಂದ ಹಿಡಿದು ಅಲ್ವಾ, ಕೊಳಲಿನಿಂದ ಹಿಡಿದು, ಮೋಡಗಳಿಂದ, ನದಿಗಳಿಂದ, ಎಲ್ಲವುಗಳಿಂದಲೂ ಕೂಡ ನಾವು ಕಲಿಯಲಿಕ್ಕಿದೆ. ನೋಡಿ, ನದಿ ಹರ್ಕೊಂಡು ಹೋಗುತ್ತೆ ಅಂದರೆ ಎಷ್ಟೊಂದು ಜನರಿಗೆ ಪ್ರಯೋಜನ ಇದೆ ಗೊತ್ತಾ? ಸುಮ್ಮನೆ ಹರ್ಕೊಂಡು ಹೋಗೋದು ಒಂದೇ ಕೆಲಸ ಅಲ್ಲ ಅದರದ್ದು. ನೋಡಿ, ದಾಹ ಇರ್ತಕ್ಕಂಥವ್ರಿಗೆ ನೀರು ಕೊಡುತ್ತೆ. ಎಷ್ಟೋ ನೀವು ನಗರ ಪ್ರದೇಶಗಳಿಗೆಲ್ಲ ನೋಡ್ತಾ ಇದ್ದೀರಿ,
ಅವುಗಳಿಂದ ಕೆರೆ ತುಂಬಿಸ್ಕೋತಾರೆ ಅಥವಾ ಟ್ಯಾಂಕ್ ತುಂಬಿಸ್ಕೋತಾರೆ, ಅದನ್ನು ಪ್ಯೂರಿಫೈ ಮಾಡಿ ಕುಡಿಯೋದಕ್ಕೆ ನೀರು ಬಿಡ್ತಾರೆ. ಹೌದಾ? ಕಾವೇರಿ ಎಲ್ಲ ನದಿಗಳಿಂದಲೂ ಬಿಡ್ತಾರೆ. ಅವುಗಳಿಗೆ ನದಿಗೆ ಅಡ್ಡಲಾಗಿ ಡ್ಯಾಮ್ ಕಟ್ಕೊಂಡು, ಅಣೆಕಟ್ಟುಗಳನ್ನು ಕಟ್ಕೊಂಡು ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದಾರೆ ಅಲ್ವಾ. ಆಮೇಲೆ ನೀರಾವರಿ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಅಲ್ವಾ. ಆ ಜಲಾಶಯದಲ್ಲಿ ನೀರನ್ನು ಸಂಗ್ರಹಿಸಿಕೊಂಡು ಅದರ ನೀರು ಎಲ್ಲ ಜಮೀನುಗಳಿಗೆ ಹರಿಯೋದಕ್ಕೆ ಬಿಡ್ತಾರೆ. ಹೌದಲ್ವಾ. ಆಮೇಲೆ ಜಲಾಶಯದಲ್ಲಿ ಮೀನು ಸಾಕಾಣಿಕೆ ಮಾಡ್ತಾರೆ. ಹೌದಲ್ವಾ. ಎಷ್ಟೊಂದು ಪ್ರಯೋಜನಗಳಿದೆ. ಹಾಗೆ ನಾವು ಕೂಡ ಜೀವನದಲ್ಲಿ ಬೇರೆಯವರಿಗೆ ಪ್ರಯೋಜನಕ್ಕೆ ಬರುವ ಹಾಗೆ ಬದುಕಬೇಕು. ಕೇವಲ ನಾವಷ್ಟೇ, ನಮಗಷ್ಟೇ, ಬೇರೆಯವ್ರ ಸುದ್ದಿ ನಮಗೆ ಬೇಡ ಅಂಥೇಳಿ ಸಂಕುಚಿತವಾಗಿ ಯೋಚನೆ ಮಾಡಬಾರ್ದು. ನಾವು ನಮ್ಮ ಬದುಕು ಹೇಗೆ ಇರಬೇಕು ಅಂತ ಹೇಳಿದ್ರೆ ಸಾರ್ಥಕವಾಗಿರಬೇಕು, ಸಾರ್ಥಕ ಬದುಕನ್ನು ಬದುಕಬೇಕು. ನೋಡಿ, ನದಿ ಅವಳ ಜೀವನ ಎಲ್ಲ ಎಷ್ಟು ಪಾವನ ಅಲ್ವಾ. ನೋಡಿ, ಗಂಗೆ ಅಂತೂ ಪವಿತ್ರವಾದದ್ದು ಅಂತ ಹೇಳಿ ಅದನ್ನು ಹೋಗಿ ಮುಳುಗಿ ಸ್ನಾನ ಮಾಡ್ತಾರೆ. ಅದನ್ನು ತೀರ್ಥ ಅಂತೇಳಿ ನಾವು ಸ್ವೀಕಾರ ಮಾಡ್ತೀವಿ, ಸೇವಿಸ್ತೀವಿ ಅಲ್ವಾ. ಅಷ್ಟು ಪುನೀತವಾಗಿರ್ತಕ್ಕಂಥ ಭಾವನೆ ಇದೆ. ಹಾಗೆ ನಾವು ಕೂಡ ಪರಿಶುದ್ಧವಾಗಿರಬೇಕು. ಹೇಗಿರಬೇಕು? ಪರಿಶುದ್ಧವಾಗಿರಬೇಕು. ನಮ್ಮ ನಡೆ, ನುಡಿ, ನಮ್ಮ ಆಚರಣೆ ಎಲ್ಲವೂ ಕೂಡ. ಸೊ ಹೇಗೋ ಒಂದು ನಿಷ್ಪ್ರಯೋಜಕವಾಗಿ ಬದುಕೋದಲ್ಲ ನಮ್ಮ ಬದುಕು. ನಾವು ಮನುಷ್ಯರು ಬೇರೆಲ್ಲ ಪ್ರಾಣಿ ಪಕ್ಷಿಗಳಿಗಿಂತಲೂ ಕೂಡ ಶ್ರೇಷ್ಠವಾದಂಥವರು ಅಂತ ಅಂದ್ಕೊಂಡ್ಮೇಲೆ ನಾವು ಶ್ರೇಷ್ಠವಾದ ಬದುಕನ್ನು ನಡೆಸಬೇಕಲ್ವಾ. ಹಾಗೆ ನಾವು ಈ ಪ್ರಕೃತಿಯಲ್ಲಿ ನಮಗೆ ಕಲೀಲಿಕ್ಕೆ ತುಂಬ ಇದೆ. ಎಲ್ಲ ವಸ್ತುಗಳಿಂದಲೂ ಕೂಡ ನಾವು ಏನನ್ನಾದರೂ ಒಂದು ಕಲಿಬಹುದಾಗಿದೆ. ಹಾಗಾಗಿ ನಾವು ಎಲ್ಲವುಗಳಿಂದಲೂ ಕಲಿತು ನಾವು ನಮ್ಮ ಜೀವನದಲ್ಲಿ ಅವುಗಳ ಆದರ್ಶವನ್ನು, ಅವುಗಳ ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಂಡು ಆ ರೀತಿಯಲ್ಲಿ ಬದುಕಿ ನಾವು ಸಾರ್ಥಕ ಬದುಕನ್ನು ನಡೆಸಿ ನಮ್ಮ ಯಾತ್ರೆಯನ್ನು ಮುಗಿಸ್ಬೇಕಾಗಿದೆ. ಅದಲ್ವಾ. ಎಷ್ಟು ಸುಂದರವಾಗಿದೆ ಈ ಕವಿತೆ. ನೋಡೋದಕ್ಕೆ ತುಂಬ ಚಿಕ್ಕದಾಗಿದ್ದರೂ ಕೂಡ ನಮಗೆ ತುಂಬಾ ಪಾಠವನ್ನು ಕಲಿಸ್ಕೊಟ್ಟಿದೆ. ನಾವು ಚಿಕ್ಕ ಯಾವ ವಸ್ತುವನ್ನು ಇಲ್ಲಿ ನಾವು ಅದು ಚಿಕ್ಕದು ದೊಡ್ಡದು ಅಂತ ಮಾಡಲಿಕ್ಕೆ ಬರೋದಿಲ್ಲ. ಒಂದು ಇರುವೆ ಇರುತ್ತೆ, ಚಿಕ್ಕ ಇರುವೆ. ಅದರಲ್ಲಿ ಎಷ್ಟು ಒಳ್ಳೆ ಗುಣಗಳಿವೆ ಗೊತ್ತಾ ನಿಮಗೆ? ಏನೆಲ್ಲ ಕಲಿಬೋದು ಗೊತ್ತಾ ನಿಮಗೆ? ಹೇಳಿ ನೋಡೋಣ. ಏನು ಮಾಡುತ್ತೆ ಇರುವೆ? ನೋಡಿದ್ರಲ್ವ, ಇರುವೆ ಸಾಲಾಗಿ ಹೋಗುತ್ತೆ. ಏನು ಕಲಿಬೋದು? ಶಿಸ್ತು. ಆಮೇಲೆ ತನಗಿಂತ ಭಾರವಾದ ಒಂದು ಅಕ್ಕಿ ಕಾಳನ್ನು, ಸಕ್ಕರೆ ಕಾಳನ್ನು ಹೊತ್ಕೊಂಡು ಹೋಗುತ್ತೆ. ಅದೇ ತುಂಬ ಕಡಿಮೆ ತೂಕದ್ದದು, ಅದು ತನ್ನ 50 ಪಟ್ಟು ತೂಕವನ್ನು ಹೊರತಂತೆ ಅಲ್ವಾ. ಒಂದು ಅಕ್ಕಿ ಕಾಳನ್ನು ಹೊರತಂದರೆ ಸುಮ್ಮನೆ ಮಾತಾಡೋದು, ಅದನ್ನು ಎಷ್ಟು ಕಷ್ಟಪಟ್ಟು ಹೊತ್ಕೊಂಡು ಹೋಗುತ್ತಲ್ವ. ತುಂಬ ಪರಿಶ್ರಮಿ ಅದು. ಅದನ್ನೇನಾದರೂ ಮುಟ್ಟು ನೋಡಿ ಏನು ಮಾಡುತ್ತೆ? ಕಚ್ಚುತ್ತೆ ಬಂದು. ಅಂದರೆ ನನ್ನ ಎದುರಿಗೆ ಇರುವಂಥ ವೈರಿ ಎಷ್ಟೇ ದೊಡ್ಡವನಿದ್ರೂ ಕೂಡ ಅವನು ಸುಮ್ಮನೆ ಬಿಡೋದಿಲ್ಲ. ತೊಂದರೆ ಕೊಟ್ಟವ್ರಿಗೆ ಹೋಗಿ ಅದರ ವಿರುದ್ಧ ಹೋರಾಟ ಮಾಡುತ್ತೆ. ಧೈರ್ಯ, ಸಾಹಸ ಪ್ರವೃತ್ತಿ. ಆಮೇಲೆ ತನಗೆ ಹೇರಳವಾಗಿ ಏನಾದರೂ ಆಹಾರ ಪದಾರ್ಥ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ತಗೊಂಡೋಗಿ ಒಂದು ಗೂಡು ಕಟ್ಕೊಳ್ಳುತ್ತೆ. ಆ ಗೂಡನ್ನು ತೊಗೊಂಡೋಗಿ ಸಂಗ್ರಹ ಮಾಡುತ್ತೆ. ನೋಡಿ ಎಷ್ಟು ದೂರದೃಷ್ಟಿ ಅದಕ್ಕೆ, ಮುಂದಾಲೋಚನೆ ಅದಕ್ಕೆ ಅಲ್ವಾ. ಸ್ವತಃ ತಾನೇ ಗೂಡು ಕಟ್ಕೊಳ್ಳುತ್ತೆ, ತನಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ತಾನೇ ಹುಡುಕೊಳ್ಳುತ್ತೆ, ಸಂಗ್ರಹ ಮಾಡಿ ಇಟ್ಕೊಳ್ಳುತ್ತೆ ಅಲ್ವಾ. ನಾವು ಮನೆ ಕಟ್ಕೊಳ್ಳದೆ ಅವ್ರ ಮನೆಯನ್ನ ನೋಡ್ತಾ ಹೋಗ್ತೀವಿ. ಬೇರೆ ಯಾರಾದರೂ ಸಂಪಾದನೆ ಮಾಡಿದರೆ ಅವ್ರ ಗಂಟಿಗೆ ನಾವು ಹೇಗೆ ಪಡ್ಕೋಬೇಕು ಅಂತ ಕಾಯ್ತೀವಿ. ಸುಲಭವಾಗಿ ಬೇರೆಯವ್ರ ಗಂಟನ್ನು ಅಪಹರಿಸಕ್ಕೆ ಮಾಡ್ತೀವಿ. ನಾವು ಕಷ್ಟಪಟ್ಟು ದುಡಿಬೇಕು, ನಾವೇ ಸಂಪಾದನೆ ಮಾಡಬೇಕು, ನಾವೇ ಅದನ್ನು ಇದು ಮಾಡಬೇಕು ಅಂತ ನಾವು ಯೋಚನೆ ಮಾಡೋದಿಲ್ಲ ಅಲ್ವಾ. ಅದರಿಂದ ಚಿಕ್ಕ ಇರುವೆ ಅಷ್ಟು ಚಿಕ್ಕದಾಗಿದ್ದು ಕೂಡ ಅದರಿಂದಲೂ ಕೂಡ ಕಲಿಯೋದಕ್ಕಿದೆ. ಈ ಜಗತ್ತಿನ ಪ್ರತಿಯೊಂದು ಚರಾಚರ ವಸ್ತುವಿನಲ್ಲೂ ಕೂಡ ಅನೇಕ ಗುಣಗಳಿವೆ. ಅವುಗಳನ್ನು ನಾವು ಸೂಕ್ಷ್ಮವಾಗಿ ನೋಡಿದ್ರೆ ಅವುಗಳಿಂದಲೂ ಕೂಡ ನಾವು ಏನಾದರೂ ಒಂದು ಪಾಠವನ್ನು ಕಲಿಬಹುದಾಗಿದೆ. ಹಾಗೆ ಇಲ್ಲಿ ಒಂದು 3-4 ಉದಾಹರಣೆಗಳನ್ನು ಈ ಕವಿತೆಯಲ್ಲಿ ಕವಿ ಕೊಟ್ಟು ನಮಗೆ ಸ್ವಂತ ಅನುಭವದ ಮೇಲೆ ನೀವು ಕೂಡ ಶಿಕ್ಷಣವನ್ನು ಪಡ್ಕೊಳ್ರಿ, ಪಾಠವನ್ನು ಕಲಿತ್ಕೊಳ್ರಿ ಮತ್ತು ನಿಮ್ಮ ಜೀವನವನ್ನು ಉತ್ತಮವಾಗಿ ರೂಪಿಸ್ಕೊಳ್ರಿ ಎನ್ನುವಂತಹ ಸಂದೇಶವನ್ನು ಬಹಳ ಮನೋಜ್ಞವಾಗಿ ಕೊಟ್ಟಿದ್ದಾರೆ ಅಲ್ವಾ. ಗುಡ್. ಹಾಗಾದರೆ ಈಗ ನಾವು इस कविता में कुछ
क्रियाकलाप करेंगे छात्रों। देखिए छात्रों, यहाँ एक क्रियाकलाप है, एक वाक्य में उत्तर लिखिए। इन प्रश्नों का उत्तर एक एक वाक्य में लिखना है। पहला प्रश्न देखिए, शिशु ने रो रो कर क्या सीखा है? शिशु ने रो रो कर क्या सीखा है? क्या सीखा है? हाँ, शिशु ने रो रो कर हंसना सीखा है। क्या सीखा है? हंसना सीखा है। दूसरा प्रश्न, शिशु ने लघु होकर क्या सीखा है? शिशु ने लघु होकर क्या सीखा है? शिशु ने लघु होकर बढ़ना सीखा है। क्या सीखा है? बढ़ना सीखा है। तीसरा प्रश्न, शिशु ने चलना कैसे सीखा है? शिशु ने चलना कैसे सीखा है? हाँ, गिर गिर कर। शिशु ने गिर गिर कर चलना सीखा है। चौथा प्रश्न, शिशु ने सब कुछ कहां आकर सीखा है? ಎಲ್ಲಿ ಬಂದ್ಬಿಟ್ಟು ಕಲ್ತಿರೋದು ಮಗು? शिशु ने इस दुनिया में आकर सब कुछ सीखा है। उसे पहले से कुछ नहीं पता था, ಮೊದಲಿಗೆ ಏನು ಗೊತ್ತಿರಲಿಲ್ಲ, ಎಲ್ಲವನ್ನೂ ಕೂಡ ಇಲ್ಲಿ ಬಂದ ನಂತರನೇ ಕಲಿತಿರೋದು ಅಲ್ವಾ? पांचवा प्रश्न देखिए, चंगुओं ने क्या सीखा है? ಚಿಟ್ಟೆಗಳು ಏನು ಕಲಿತವು? चंगुओं ने चढ़ना सीखा, ಮೇಲಕ್ಕೆ ಹಾರಲು ಕಲಿತು। मुरली ने गाना कैसे सीखा है? ಕೊಳಲು ಹಾಡೋದನ್ನು ಹೇಗೆ ಕಲ್ತ್ಕೊಂಡಿದ್ದು? मुरली अपना उर छेद कर गाना सीखा है। ಸುಮ್ಮನೆ ಹಾಡಲಿಕ್ಕೆ ಬರಲಿಲ್ಲ, ಕೊಳಲಿನಲ್ಲಿ ರಂಧ್ರಗಳನ್ನು ಕೊರೆದಿದ್ರಿಂದ, ತನ್ನ ಎದೆಯನ್ನು ಬಗ್ಗಿಸ್ಕೊಂಡಿದ್ರಿಂದ ಅದರಲ್ಲಿ ನಾದ ಬಂತು, ಅದು ಹಾಡೋದನ್ನು ಕಲಿತು। ವಾರಿಧನों ने पानी कैसे बरसाना सीखा? ವಾರಿಧನ ಅಂದ್ರೆ ಮೋಡಗಳು ಮಳೆಯನ್ನ ಹೇಗೆ ಸುರಿಸೋದನ್ನು ಕಲಿತು ಅಂತ ಹೇಳಿದ್ರೆ, ವಾರಿಧನों ಮಿಟ್ ಮಿಟ್ ಕರ್, ತಮ್ಮನ್ನು ತಾವು ನಾಶ ಮಾಡಿಕೊಂಡು ಪಾನಿ ಬರಸಾನ सीखा है, ಮಳೆಯನ್ನ ಸುರಿಸೋದನ್ನು ಕಲ್ತ್ಕೊಂಡಿವೆ। ನದಿयों ने बहना कैसे सीखा? ನದಿಗಳು ಹರಿಯೋದನ್ನು ಹೇಗೆ ಕಲ್ತ್ಕೊಳ್ತು ಅಂತ ಹೇಳಿದ್ರೆ, ತರು ಗಿರಿ ವರಸೆ ಗಿರ್ ಗಿರ್ ಕರ್, ಮರಗಳಿಂದ ಪರ್ವತಗಳಿಂದ ಹನಿ ಹನಿಯಾಗಿ ಬಿದ್ದು ಆಮೇಲೆ ಅದು ಹರಿಯೋದನ್ನು ಕಲ್ತ್ಕೊಳ್ತು, ಪ್ರವಾಹದಿಂದ ಮುಂದೆ ನದಿಯಾಗಿ ಉಕ್ಕಿ ಹರಿಯೋದನ್ನು ಕಲ್ತ್ಕೊಳ್ತು। सो इन प्रश्नों का उत्तर छात्रों। देखिए छात्रों, यहाँ एक और क्रियाकलाप है, ಅನುರೂಪತಾ ಅಂದ್ರೆ ಮೊದಲೆರಡು ಪದಗಳಿಗೆ ಇರುವಂತಹ ಸಂಬಂಧಕ್ಕೆ ಅನುಗುಣವಾಗಿ ಮೂರನೇ ಪದಕ್ಕೆ ಸರಿ ಹೊಂದುವಂತಹ ಶಬ್ದವನ್ನು ಡ್ಯಾಶ್ ಅಂತ ಬರಬೇಕು। चंग चढ़ना सीखा है। चंग क्या सीखा है? चढ़ना सीखा है। तो वारिधर मिटना सीखा है। क्या सीखा है? मिटना। ठीक है। दूसरा प्रश्न, दुनिया जगत, दुनिया का समानार्थक शब्द क्या है? जगत, संसार। उर का समानार्थक शब्द है छाती अथवा सीना। तीसरा, नदी क्या सीखा है? बहना सीखा है। तो मुरली क्या सीखा है? हाँ, बिल्कुल सही, गाना सीखा है। मुरली ने गाना सीखा है। और चौथा प्रश्न देखिए, भूख प्यास, ये दोनों कैसे शब्द हैं? शब्द युग्म है, जोड़ी ಪದಗಳು। ಹಸಿವು ಬಾಯಾರಿಕೆ ಅನ್ನೋದನ್ನ ನಾವು ಜೊತೆಯಲ್ಲೇ ಬಳಕೆ ಮಾಡ್ತೀವಿ, ಇವು ಜೋಡಿ ಪದಗಳು ಅಂತ ಅನಿಸ್ಕೊಳ್ತಾರೆ। ಹಾಗಾದ್ರೆ ಮಿಟ್ ಮಿಟ್ ಕರ್ ಅನ್ನುವಂಥದ್ದೇನು? ಅನುಕರಣಾವ್ಯಯ ಏನವು ಅಥವಾ ದ್ವಿರುಕ್ತಿ ಅಂತ ಹೇಳ್ತೀವಿ। ಅಂದ್ರೆ ಒಂದೇ ಅರ್ಥ ಕೊಡ್ತವೆ। ಮಿಟ್ ಮಿಟ್ ಕರ್, ಮಿಟ್ನ ಅಂದ್ರೆ ನಾಶ ಹೊಂದುವುದು, ನಾಶ ಹೊಂದಿ ಅಲ್ವಾ? ಒಂದೇ ಶಬ್ದವನ್ನ ಎರಡು ಸಾರಿ ರಿಪೀಟ್ ಮಾಡೋದು ಅನ್ನೋ ಅರ್ಥ ಏನಪ್ಪ ಅಂದ್ರೆ, ಆ ಭಾವವನ್ನ ಒತ್ತಿ ಒತ್ತಿ ಹೇಳಕ್ಕಾಗಿ ಎರಡು ಸಾರಿ ಬಳಕೆ ಮಾಡ್ತೀವಿ।
ಅಷ್ಟೇ. ठीक है. ಇಲ್ಲಿ ನೋಡಿ ಮಕ್ಕಳೇ, ಇನ್ನೊಂದು ಚಟುವಟಿಕೆ ಇದೆ ಇಲ್ಲಿ ಜೋಡ್ಕರ್ ಲಿಖಿಯೇ ಅಂದ್ರೆ ಹೊಂದಿಸಿ ಬರೆಯಿರಿ. ನೋಡಿ, ಶಿಶು, ಗಿರ್ಕರ್, ಚಂಗ್ ಮತ್ತೆ ಗಾನ ಅಂತ ಇದೆ. ಇಲ್ಲಿ ಮುರಳಿ, ಹಸ್ನ, ನದಿ, ಚರಣ ಅಂತ ಯಾವ ಶಬ್ದಕ್ಕೆ ಯಾವುದು ಸರಿ ಹೋಗುತ್ತೆ ಅಂತ ನಾವು ಹೊಂದಿಸಿ ಬರೀಬೇಕು. शिशु शिशु क्या करता है? हाँ, हंसना सीखा है. हंसना, शिशुगे हंसना बರುತ್ತೆ. गिरकर गिरकर चढ़ना. चढ़ क्या करता है? गिरकर चढ़ना सीखा है. चंग चढ़ना, गाना, गिरकर चढ़ना है चढ़ना. गिरकर चलना, चंग चंग चढ़ना. गाना, मुरली. मुरली क्या सीखा है? गाना सीखा है. ठीक है. यहां चौथा प्रश्न लिखिए, विलोम शब्द लिखिए. उल्टे शब्द लिखना है. रोना, रोना इसका विलोम शब्द क्या है? हंसना. क्या है? हंसना. अड़ो न बोलो. फिर चढ़ना, चढ़ना का विलोम शब्द क्या है? उतरना. चढ़ना, उतरना. मिटना, मिटना, बढ़ना. गिरना, गिरना ಅಂದ್ರೆ उठना. गिरना ಅಂದ್ರೆ ಬೀಳೋದು, ಉಠ್ನಾ ಅಂದ್ರೆ ಏಳು. ಇದು ವಿಲೋಮ ಶಬ್ದ ಮಕ್ಕಳೇ. ನೋಡಿ ಮಕ್ಕಳೇ, अन्य वचन रूप लिखिए. वचन बदलिसोದು. नदी, नदी कौन सा वचन है? एक वचन है. इसका बहुवचन रूप क्या है? नदियां. क्या होता है? नदियां. मुरली एक वचन है. इसका बहुवचन रूप है मुरलियां. वाणी, वो भी एक वचन है, वाणियां. स्मृति, वो भी एक वचन है, उसका बहुवचन रूप होगा स्मृतियां. आप यहां एक देख सकते हैं, इन सभी शब्दों को या बनाने में, बहुवचन बनाने में या अक्षर को जोड़ा गया है उनके साथ. लेकिन एक बात गौर से देखिए, नदी, यहां नदी दा को बड़ी ई की मात्रा लगाई गई है ना. लेकिन इसका बहुवचन रूप करते समय नदियां दा को छोटी ई की मात्रा लगाई गई है, नदियां. उसी प्रकार मुरली बड़ी ई की मात्रा है, मुरलियां बहुवचन करते समय छोटी ई की मात्रा बनती है. वाणी, यहां भी बड़ी ई की मात्रा है, वाणी ह्रस्व है, छोटी ई की मात्रा वाणियां. स्मृति, स्मृतियां. यहां लगता है लेकिन उसके पहले या बड़ी ई की मात्रा जो होती है एक वचन में, उसे बहुवचन करते समय छोटी ई की मात्रा बनती है. करना है. ಅದನ್ನ ಏಕವಚನದಲ್ಲಿ ಇದ್ದ ಬಹುವಚನಕ್ಕೆ ನಾವು ಬದಲಾಯಿಸುವಾಗ ದೊಡ್ಡ ದೀರ್ಘ ಈ ಇದ್ದು ಹ್ರಸ್ವ ಈ ಆಗ್ತದೆ.
ಹಾಗೆ ಇನ್ನೊಂದು ಚಟುವಟಿಕೆ ಇದೆ ನೋಡಿ ಮಕ್ಕಳೇ, ಪರ್ಯಾಯವಾಚಿ ಶಬ್ದ ಲಿಖಿಯೇ. ಪರ್ಯಾಯವಾಚಿ ಅಂದ್ರೆ ಸಮಾನ ಅರ್ಥವನ್ನು ಕೊಡ್ತಕ್ಕಂಥ ಶಬ್ದ. ಶಿಶು, ಶಿಶು ಬಚ್ಚ. ದುನಿಯಾ, ದುನಿಯಾ ಅಂದ್ರೆ जगत, संसार. वारिधर बादल. अब चंग, चंग का अर्थ क्या है? चंग का अर्थ है ಚಿಟ್ಟೆ ಅಂತೀವಿ ನಾವು ಕನ್ನಡದಲ್ಲಿ ಅಲ್ವಾ. पतंग, चंग का अर्थ है पतंग. ठीक है, यहाँ देखिए छात्रों, यहाँ एक दिलचस्प क्रियाकलाप है. यहाँ कुछ अधूरे नदियों के नाम दिए गए हैं, उनको पूरा करना है. यहाँ नदियों के नाम भी हैं. देखिए, अलक डैश दा, यहाँ है अलकानंदा. अलकानंदा पूर्ण हुआ. हाँ, डैश दाकिनी, क्या है? मंदाकिनी, है ना. यहाँ क्या है? मंदाकिनी को करना है तो होता है. डैश मुना, यमुना. ठीक है. का डैश वी, कावेरी. ठीक है. नेक्स्ट, घ डैश रा, घाघरा. डैश डक, गंडक. गंडक नामक एक नदी है. डैश सी, कोसी. नेक्स्ट, महानंदा, महानंदा. ठीक है ना. तो भर दिया हमने, पूरा कर दिए सभी नदियों के नाम. ठीक है.